ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಗುಳಬಾಳ ಗ್ರಾಮದ ಯುವ ಸಾಹಿತಿ ಮಾಳು ವಾಲಿಕರ ಇವರ ಚಿಂಕಾರ ಪ್ರಕಾಶನದ ಲಾಂಛನ ಬಿಡುಗಡೆ ಮಾಡಿದ ಸುಕ್ಷೇತ್ರ ಭೂ ಕೈಲಾಸ ಹುಲಜಂತಿಯ ಪಟ್ಟದ ಪೂಜ್ಯರಾದ ಶ್ರೀ ಮಾಳಿಂಗರಾಯ ಅಪ್ಪಾಜಿಯವರು. ಈ ಸಮಯದಲ್ಲಿ ಮಾಳಹಳ್ಳಿಯ ಶ್ರೀ ಮಾಳಿಂಗರಾಯನ ಗದ್ದುಗೆಯ ಪೂಜಾರಿಗಳಾದ ಶ್ರೀ ಕೆಂಚರಾಯ ಪೂಜಾರಿಗಳು ಹಾಗೂ ಡಾಕ್ಟರ್ ಮಾಧವಗುಡಿ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಗೌರವಾಧ್ಯಕ್ಷರು ಹಾಗೂ ಪ್ರಶಾಂತ್ ಬೆಣ್ಣಿ ಮುದ್ದಿ ಜೊತೆಗೆ ಹಲವಾರು ಗುರು ಹಿರಿಯರು ಉಪಸ್ಥಿತರಿದ್ದರು. ಕಾಜಮೇನುದ್ದೀನ್ ತಹಶೀಲ್ದಾರ್ ಜಿಕೆ ನ್ಯೂಸ್ ಕನ್ನಡ ಬಿಳಗಿ. ಯಾವುದಾದ್ರೂ ಅದು ಪ್ರಕೃತಿ ಅಂತ ನಾವು ಕರಿತೀವಿ. ಆ ಭಗವಂತನ ಸೃಷ್ಟಿಯಿಂದ ನಿರ್ಮಾಣವಾಗಿರತಕ್ಕಂಥದ್ದು ಯಾರ ಹಂಗೂ ಕೂಡ ಯಾರ ಸೃಷ್ಟಿಯೂ ಕೂಡ ಯಾವ ಮನುಷ್ಯನ ಕೈ ಚಳಕೂ ಕೂಡ ಇರತಕ್ಕಂಥದ್ದು ಈ ಪ್ರಕೃತಿ. ಆ ಪ್ರಕೃತಿಯನ್ನ ವರ್ಣಿಸೋದ್ರೊಳಗೆ ಎಲ್ಲ ಕವಿಗಳಾಗಿರ್ಬೋದು, ಸಾಹಿತ್ಯಗಳಾಗಿರ್ಬೋದು, ಕೆಲವೊಂದಿಷ್ಟು ಗ್ರಂಥಗಳನ್ನು ತಗೊಂಡಾಗ ದೇವಾನು ದೇವತೆಗಳು ಕೂಡ ಆ ಪ್ರಕೃತಿಯನ್ನ ವರ್ಣಿಸೋದ್ರೊಳಗೆ ಅತ್ಯಂತ ಪವಿತ್ರವಾಗಿರತಕ್ಕಂಥ ಸ್ಥಾನಮಾನಗಳನ್ನ ಆ ಪ್ರಕೃತಿ ಕೊಟ್ಟಿದ್ದಾರೆ. ಆದ್ರೆ ನಾವೆಲ್ಲ ಆಧುನಿಕದ ಜಗತ್ತಿನೊಳಗೆ ಇದ್ಕೊಂಡು ಆ ಪ್ರಕೃತಿಯನ್ನ ಆರಾಧಿಸುವಂತವ್ರು ಇಲ್ಲಿ ಭಾರತದ ಸನಾತನ ಧರ್ಮದೊಳಗೆ ಪ್ರಕೃತಿಯಾಗಿರ್ತಕ್ಕಂಥದಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಟ್ಟಿದ್ದೀವಿ. ನದಿಗಳಿಗೆ ದೇವತೆಗಳ ಹೆಸರನ್ನು ಇಟ್ಟಿದ್ದೀವಿ, ಮಾತೆ ಹೆಸರನ್ನು ಇಟ್ಟಿದ್ದೀವಿ. ಗಿಡ ಮರಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವವನ್ನ ಪೂಜೆವನ್ನ ಸಲ್ಲಿಸುವಂತವ್ರು ನಾವು ಸನಾತನ ಧರ್ಮದ ಎಲ್ಲರೂ ಕೂಡ. ಆ ನಿಟ್ಟಿನೊಳಗೆ ಒಬ್ಬ ಯುವ ಸಾಹಿತ್ಯ ಆಗಿರ್ತಕ್ಕಂಥವನು ಪ್ರಕೃತಿಯನ್ನ ಅತ್ಯಂತ ವೈಭವೀಕರಿಸಿ ವರ್ಣಿಸಿರ್ತಕ್ಕಂಥ ಒಂದು ಕೃತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಈ ಯುವ ಪೀಳಿಗೆಗೆ ಒಂದು ಮಾದರಿ ಆಗಿರತಕ್ಕಂಥ ಕವಿತೆ ಇದಾಗ್ಲಿ. ಆ ಯುವ ಸಾಹಿತ್ಯ ಮುಖಾಂತರವಾಗಿ ಈ ನಾಡಿನೊಳಗೆ ಅನೇಕ ಸಾಹಿತಿಗಳು ಸಾಹಿತ್ಯ ಹೊರಹೊಮ್ಮಲೇನು ಅಂತೇಳಿ ಆ ಮಾಳಿಂಗರಾಯರ, ಬೀರಲಿಂಗೇಶ್ವರ, ರೇವಣ ಸಿದ್ದೇಶ್ವರರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತೆಲ್ಲ ಹಾರೈಸುತ್ತೇನೆ. ಅದರ ಜೊತೆಗೆ ಇತ್ತೀಚಿನ ಸಾಹಿತ್ಯಗಳ ಗಮನಿಸಿದಾಗ ಈ ಸಾಹಿತ್ಯ ಅನ್ನುವಂಥದ್ದು ಯಾವ ದಿಕ್ಕಿನ ಕಡೆಗೆ ಹೊರಟಿದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ನೋವಾಗ್ತಿತ್ತು. ಯಾಕಂದ್ರೆ ಸಾಹಿತ್ಯ ಅನ್ನುವಂಥದ್ದು ಕೇವಲ ಒಂದು ಜಾನಪದವೋ ಅದರ ಏನೇನೋ ಒಂದು ಹೆಣ್ಣಿನನ್ನು ಹೋಲಿಸಿ ಒಂದು ಬೇರೆ ಬೇರೆ ಲೆಕ್ಕಗಳು ಹೊರಟಿತ್ತು. ಆದ್ರೆ ಪ್ರಕೃತಿಯನ್ನ ಹೋಲಿಸುವಂತ, ಪ್ರಕೃತಿಯನ್ನ ಆರಾಧಿಸುವಂತ ಸಾಹಿತ್ಯವನ್ನು ನೋಡಿದಾಗ ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಸಾಹಿತ್ಯ, ಬಹಳ ತೂಕವಾಗಿರ್ತಕ್ಕಂಥ ಸಾಹಿತ್ಯವನ್ನ ಆ ಮಾಳು ವಾಲಿಕರ್ ಅವರು ಬರೆದಿದ್ದಾರೆ. ಅವರೆಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥವರು ಹಾಗೆ ಆ ಸಾಹಿತ್ಯಕ್ಕೆ ಎಲ್ಲರ ಆಶೀರ್ವಾದ ಕೂಡ ಇರಲಿ ಅಂತೇಳಿ ಹಾರೈಸ್ತೀವಿ. ಬರುವಂತಹ ದಿನಮಾನದೊಳಗ ಆ ಸಾಹಿತ್ಯ ಮುಖಾಂತರವಾಗಿ ಆ ಸಾಹಿತ್ಯಕ್ಕೆ ಬಹಳಷ್ಟು ಬೆಲೆ ಸಿಗ್ಲಿ. ಕನ್ನಡ ನಾಡಿನೊಳಗ ಇಂಥ ಸಾಹಿತ್ಯಗಳ ಅವಶ್ಯಕತೆ ಬಹಳ ಇದೆ ಅನ್ನೋಂಥದನ್ನ ಸಂದರ್ಭದಲ್ಲಿ ಹೇಳಿ ಆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನ ಕೊಡ್ಲಿ, ಇನ್ನಷ್ಟು ಹೆಚ್ಚಿನ ಸಾಹಿತ್ಯಿಕ ಲೋಕದೊಳಗೆ ಬೆಳೆಯುವಂತ ಶಕ್ತಿ ಆ ಭಗವಂತ ಕೂಡ್ಲಿ ಅಂತೇಳಿ ಹಾರೈಸ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.